ಒಂದು ವಸ್ತುವಿನ ಗುರುತಿಸಿದ ಬೆಲೆ 400 ಐತಿ ಅಂದ್ರೆ ಮಾರ್ಕ್ ಪ್ರೈಸ್ ಎಷ್ಟೈತಿ ಇಲ್ಲಿ 400 ರೂಪಾಯಿ ಐತಿ. ಅಂಗಡಿಕಾರನು ಕ್ರಮವಾಗಿ 25% ಮತ್ತು 15% ರಿಯಾಯಿತಿ ನೀಡ್ತಾನೆ. ಹಂಗಾದ್ರೆ ಒಂದು ಸೆಲ್ಲಿಂಗ್ ಪ್ರೈಸ್ ಏನಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಮಾರ್ಕ್ ಪ್ರೈಸ್ ಇಂಟು ಡಿಸ್ಕೌಂಟ್ ಎಷ್ಟೈತಿ ಅವನಿಗೆ 25% ಅಂದ್ರೆ 1/4 ಅಂದ್ರೆ 1 ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ 3/4 ಆಕೈತಿ. ಇನ್ನೊಂದು 15% ಮಾಡಿದ್ರೆ ಎಷ್ಟು ಡಿಸ್ಕೌಂಟ್ 17/20 ಆಗುತ್ತೆ. 0 0 4 1 4 2 1 2 ಇಲ್ಲಿ ಎಷ್ಟಾಗತ್ತೆ ಇದು ಸೆಲ್ಲಿಂಗ್ ಪ್ರೈಸ್ 255 ರೂಪಾಯಿ ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಎ ಮತ್ತು ಬಿ ಬಿ ಮತ್ತು ಸಿ ಮತ್ತು ಸಿ ಮತ್ತು ಡಿ ಸಂಖ್ಯೆಗಳ ಸರಾಸರಿ 9 6 4 ಐತಿ. ಅಂದ್ರೆ ಎ ಮತ್ತು ಬಿ ಎಷ್ಟೈತಿ ಇಲ್ಲಿ 9 ಐತಿ ಅಂದ್ರೆ 18 ಆಗೈತಿ. ಬಿ ಮತ್ತು ಸಿ ಎಷ್ಟೈತಿ 6 ಐತಿ ಅಂದ್ರೆ 12 ಆಕೈತಿ. ಸಿ ಮತ್ತು ಡಿ ಎಷ್ಟೈತಿ ಇಲ್ಲಿ 4 ಐತಿ ಅಂದ್ರೆ 8 ಆಗೈತಿ. ಹಂಗಾದ್ರೆ ಎ ಮತ್ತು ಡಿ ಸಂಖ್ಯೆಗಳ ಸರಾಸರಿ ಏನಂತ ಕೇಳಿರಿ ಇಲ್ಲಿ ನೋಡ್ರಿ. ಇದು ಒಂದು ಇದು ಎರಡನೇ ಈಕ್ವೇಶನ್ ಇದು ಮೂರನೇ ಈಕ್ವೇಶನ್. ನೋಡ್ರಿ ಇಲ್ಲಿ ಎ ಪ್ಲಸ್ ಬಿ ಒಂದನೇ ಈಕ್ವೇಶನ್ ಮೈನಸ್ ಎರಡನೇ ಈಕ್ವೇಶನ್ ಪ್ಲಸ್ ಮೂರನೇ ಈಕ್ವೇಶನ್ ಮಾಡ್ತೀನಿ ಇಲ್ಲಿ ಅಂದ್ರೆ 18 ಮೈನಸ್ 12 ಪ್ಲಸ್ 8 ಆಗುತ್ತೆ. ಇದು ಎ ಪ್ಲಸ್ ಬಿ ಮೈನಸ್ ಬಿ ಮೈನಸ್ ಸಿ ಪ್ಲಸ್ ಸಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ 6 6 8 14 ಬರ್ತೈತಿ. ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಮೈನಸ್ ಸಿ ಪ್ಲಸ್ ಸಿ ಕ್ಯಾನ್ಸಲ್ ಅಂದ್ರೆ ಎ ಪ್ಲಸ್ ಡಿ ಎಷ್ಟೈತಿಲ್ಲ 14 ಆಯ್ತು. ನಮ್ಗೆ ಎವರೇಜ್ ಕೇಳಿದ್ರೆ ಅಂದ್ರೆ 14/2 ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತೈತಿ 7 ಬರ್ತೈತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ. ಒಂದು ತರಗತಿಯಲ್ಲಿ 15 ವಿದ್ಯಾರ್ಥಿಗಳ ಸರಾಸರಿ 14 ವರ್ಷಗಳಾಗಿವೆ ಅಂದ್ರೆ 15 × 14 ಮಾಡಿದ್ರೆ ಟೋಟಲ್ ಎಷ್ಟು ಬರ್ತೈತಿ 210 ಆಕೈತಿ. ಅದರಲ್ಲಿ 6 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 15 ವರ್ಷ ಕೊಟ್ಟರು ಅಂದ್ರೆ 6 × 15 ಮಾಡಿದ್ರೆ ಎಷ್ಟು ಬರ್ತೈತಿ 90 ಆಕೈತಿ. ಮತ್ತು ಉಳಿದ 8 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 13 ಕೊಟ್ಟರು 8 × 13 ಮಾಡಿದ್ರೆ ಎಷ್ಟು 104 ಬರ್ತೈತಿ. ಹಾಗಾದರೆ 15ನೇ ವಿದ್ಯಾರ್ಥಿ ಸರಾಸರಿ ವಿದ್ಯಾರ್ಥಿ ವಯಸ್ಸು ಏನಂತ ಕೇಳಿದ್ರೆ ನೋಡಿ 16ನೇ ವಿದ್ಯಾರ್ಥಿ ವಯಸ್ಸು ಏನಾಗತ್ತಿಲ್ಲ ಟೋಟಲ್ ಮೈನಸ್ 6 ಮಂದಿದು ಮತ್ತು 104 ಮಂದಿದು ಮೈನಸ್ ಮಾಡ್ಬೇಕು. ಇಲ್ಲಿ 410 ಮೈನಸ್ 194 ಆಗೈತಿ ಅಂದ್ರೆ ಎಷ್ಟು ಬರ್ತೈತಿ ಇಲ್ಲಿ ಒಂದು 16 ವರ್ಷ ಬರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆಗೈತಿ. ಧನಾತ್ಮಕವಾದ ಎರಡು ಸಂಖ್ಯೆಗಳಾದ ಎಕ್ಸ್ ಮತ್ತು ವೈ ನಡುವಿನ ವ್ಯತ್ಯಾಸ 350 ಕೊಟ್ಟರೆ ಡಿಫ್ರೆನ್ಸ್ ನೋಡ್ರಿ ಎಕ್ಸ್ 9.5% ಈಸ್ ಈಕ್ವಲ್ ಟು ವೈನ 16.5%ಗೆ ಸಮ ಐತಿ. ಹಾಗಾದ್ರೆ ಎಕ್ಸ್ ಮತ್ತು ವೈಗಳ ಮೊತ್ತ ಎಷ್ಟು ಅಂತ ಕೇಳಿದೆ ನೋಡಿ. ಪರ್ಸೆಂಟೇಜ್ ಕ್ಯಾನ್ಸಲ್ ಆಗೈತಿ. ಎಕ್ಸ್ ಬೈ ವೈ ಈಸ್ ಈಕ್ವಲ್ ಟು 16.5 9.5 ಪಾಯಿಂಟ್ ತೆಗೆದ್ರೆ 165 95 ಆಗೈತಿ. ನೋಡ್ರಿ 5 3 15 5 3 15 5 1 5 19 ಇವ್ರ ಡಿಫ್ರೆನ್ಸ್ ಎಷ್ಟೈತಿ ಇದ್ರದ್ದು 14 ಕೊಟ್ಟರೆ ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನು 350 ಕೊಟ್ಟನು. ಒಂದ್ರ ವ್ಯಾಲ್ಯೂ ಎಷ್ಟು ಬರ್ತಿಲ್ಲ 25 ಬರ್ತೈತಿ. ಹಂಗಾದ್ರೆ ಸಮ್ ಎಷ್ಟಾಗೈತಿ 33 + 19 × 25 ಇದು 52 × 25 ಆದ್ರೆ ಎಷ್ಟು ಬರುತ್ತೆ 1300 ಸಮ್ ಬರ್ತೈತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ. 40 kg ಮಿಶ್ರ ಲೋಹ ಎ ಅಂದ್ರೆ ಎ ಎಷ್ಟು ಕೆಜಿ ಐತಿ 40 kg ಐತಿ. 63 kg ಮಿಶ್ರ ಲೋಹ ಬಿ ಜೊತೆ ಬಿ ಎಷ್ಟೈತಿ 63 kg ಐತಿ. ಮಿಶ್ರಣ ಮಾಡಿ ಮಿಶ್ರ ಲೋಹೆಯಲ್ಲಿ ಸೀಸ ಮತ್ತು ಟಿನ್ ಅನುಪಾತ ನೋಡ್ರಿ. ಸೀಸ ರೇಷಿಯೋ ಟಿನ್ ಎಷ್ಟೈತಿ 2:3 ಐತಿ. ಮತ್ತು ಆಗಿದ್ದು ಮಿಶ್ರ ಬಿ ಯಲ್ಲಿ ಟಿನ್ ಮತ್ತು ತಾಮ್ರದ ಅನುಪಾತ ಇಲ್ಲಿ ಟಿನ್ ರೇಷಿಯೋ ತಾಮ್ರ ಎಷ್ಟೈತಿ ಇದ್ರಾಗ 2:5 ಐತಿ. ಅಂದ್ರೆ 3 2 ಪ್ಲಸ್ ಮಾಡಿದ್ರೆ 5 ಐತಿ. ಟೋಟಲ್ ಎಷ್ಟು ಕೊಟ್ಟನ 40 ಕೊಟ್ಟನ ಅಂದ್ರೆ 8 ಆಕೈತಿ. ಅಂದ್ರೆ ಒಂದ್ರ ವ್ಯಾಲ್ಯೂ 8 ಆತ ಅಂದ್ರೆ ಇಲ್ಲಿ 2 × 8 ಮಾಡಿದ್ರೆ 16 ಇಲ್ಲಿ 8 × 3 ಮಾಡಿದ್ರೆ 24 ಆಗೈತಿ. ಇಲ್ಲಿ 2 + 5 ಎಷ್ಟು ಆಯ್ತು ಇಲ್ಲಿ 7 ಆಯ್ತು. ಈ 7ರ ವ್ಯಾಲ್ಯೂ ಎಷ್ಟು ಕೊಟ್ಟನ 63 ಅಂದ್ರೆ 7 9 ಒಂದ್ರ ವ್ಯಾಲ್ಯೂ 9 ಆಯ್ತು. ಇಲ್ಲಿ ಇದು 9 × 18 ಇದು 45 ಆಯ್ತು. ನಮಗೇನು ಟಿನ್ನಿನ ಪ್ರಮಾಣ ಏನಂತ ಕೇಳಿದ್ರೆ ಎದಾಗ ಎಷ್ಟೈತಿ 24 ಐತಿ ಪ್ಲಸ್ ಬಿದಾಗ 18 ಬರ್ತೈತಿ. ಅಂದ್ರೆ ಸಮ್ ಎಷ್ಟೈತಿ ಇಲ್ಲಿ 42 kg ಆಯ್ತು. ಆಪ್ಷನ್ ಸಿ ಇದೆ ಕರೆಕ್ಟ್ ಆಗುತ್ತೆ. 2400 ಮೊತ್ತದ ಮೇಲೆ 6.1/4% ವಾರ್ಷಿಕ ಸರಳ ಬಡ್ಡಿಯಲ್ಲಿ 20 ಮಾರ್ಚ್ 2019 ರಿಂದ 31 ಮಾರ್ಚ್ 2019 ರವರೆಗೆ ಬರುವ ಸರಳ ಬಡ್ಡಿ ಕಂಡುಹಿಡಿಯಿರಿ. ಇಲ್ಲಿ ಟೈಮ್ ನೋಡಿ 20 ಮಾರ್ಚ್ಲಿದ್ದ 31 ಮೇ ತನಕ ಎಷ್ಟು ಟೋಟಲ್ ಎಷ್ಟು ದಿವಸ ಆಕೈತಿ ಇಲ್ಲಿ 73 ದಿವಸ ಆಕೈತಿ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 2400 ಇಂಟು ರೇಟ್ ಎಷ್ಟೈತಿ 6 4 24 25/4 ಇಂಟು ಇದು ಎಷ್ಟಾಯ್ತು ದಿವಸ 73 ದಿವಸ ಐತಿ ಡಿವೈಡೆಡ್ ಬೈ 365 ಒಂದು ವರ್ಷ. 73 ಒಂದೇ 73 ಐದೇ
5 1 5 5 25 ಇದು 100 0 ಇದೆಷ್ಟಾಯ್ತು 4 6 24 ಅಂದ್ರೆ ಎಷ್ಟು ಬಂತು 30 ರೂಪಾಯಿ ಬಂತು. ಆಪ್ಷನ್ ಬಿ ಇದೆ ಕರೆಕ್ಟ್ ಆಗೈತಿ, ಪಾಯಿಂಟ್ ಬರಂಗಿಲ್ಲ. ಒಂದು ಕಾರು ಮೊದಲು 272 ಕಿಲೋಮೀಟರ್ ದೂರವನ್ನು 40 ಕಿಲೋಮೀಟರ್ ವೇಗದಲ್ಲಿ ಹೋಗ್ತೈತೆ ಅಂದ್ರೆ ಇಲ್ಲಿ ಟೈಮ್ ಎಷ್ಟಾಯ್ತು? ಒಂದೇದು 272 40 ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಆಕೈತಿ ರೀ? ಇದು 6.8 ತಾಸು ಹೋಗತಿ. ಆಮೇಲೆ ನೋಡ್ರಿ ಇನ್ನೊಂದು, ನಂತರ 85 ಕಿಲೋಮೀಟರ್ ದೂರವನ್ನು ಗಂಟೆಗೆ 50 ಕಿಲೋಮೀಟರ್ ಸರಾಸರಿ ವೇಗದಲ್ಲಿ ಚಲಿಸುತ್ತದೆ. ಎರಡನೇ ಸಲದ್ದು ಎಷ್ಟೈತಿ? 85 ಕಿಲೋಮೀಟರ್ನ ಎಷ್ಟು 50 ಸ್ಪೀಡ್ನಾಗ ಹೋಗೋಣ ಅಂದ್ರೆ ಟೈಮ್ ಎಷ್ಟು ಬರ್ತದೆ? ಇದ್ರದ್ದು 1.7 ಅವರ್ ಬರ್ತೈತಿ. ಹಂಗಾದ್ರೆ ಎವರೇಜ್ ಸ್ಪೀಡ್ ಏನು ಹೇಳಿದ್ರೆ ಎವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಆಕೈತಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 272 ಪ್ಲಸ್ 85 ಡಿವೈಡೆಡ್ ಬೈ ಟೋಟಲ್ ಟೈಮ್ 6.8 ಪ್ಲಸ್ 1.7 357 ಡಿವೈಡೆಡ್ ಬೈ 8.5 ಅಂದ್ರೆ 42 ಎವರೇಜ್ ಸ್ಪೀಡ್ ಆಕೈತಿ. ಆಪ್ಷನ್ ಎ ಇಲ್ಲೇ ಕರೆಕ್ಟ್ ಆಗೈತಿ. 5 ನಿಮಿಷದಲ್ಲಿ ಒಂದು ಬಕೆಟ್ 4/11 ಭಾಗ ತುಂಬುತ್ತದೆ. ಉಳಿದ ಬಕೆಟ್ ಸಂಪೂರ್ಣವಾಗಿ ತುಂಬಲು ಎಷ್ಟು ಟೈಮ್ ಬೇಕಂತಂದ್ರೆ ಟೋಟಲ್ 11 ಐತಿ, ಇಲ್ಲಿ ತುಂಬಿದ್ದು 4, ಉಳಿದಿದ್ದು ಎಷ್ಟು 7 ಉಳಿದೈತಿ. ಈ 4 ಬಕೆಟ್ನ ಎಷ್ಟು ನಿಮಿಷ ತುಂಬುತ್ತೆ? 5 ನಿಮಿಷ ತುಂಬುತ್ತೆ. ಯಾರು 7 ಅನ್ನೋದನ್ನ ಎಷ್ಟು ನಿಮಿಷ ತುಂಬುತ್ತೆ ಅಂತ ಕೇಳ್ಯಾರ ಅಂದ್ರೆ 5/4 ಇಂಟು 7 ಆಕೈತಿ. ಅಂದ್ರೆ ಎಷ್ಟು ಬರ್ತಿದ್ರಿ ಟೋಟಲ್ ಆಗಿ 8.75 ಆಗುತ್ತೆ. ಅಂದ್ರೆ 8 ನಿಮಿಷ. ಇಲ್ಲಿ 0.75 ಇರೋದ್ರಿಂದ ಇಂಟು 60 ಮಾಡಿದ್ರೆ ಸೆಕೆಂಡ್ ಕನ್ವರ್ಟ್ ಆಕೈತಿ. 8 ನಿಮಿಷ 0.45 ಸೆಕೆಂಡ್ನಾಗ ತುಂಬುತ್ತೆ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ. ಮೋಹನ್ ಮತ್ತು ರಮೇಶ್ ಒಟ್ಟಿಗೆ 15 ದಿನ ಒಂದು ಕೆಲಸವನ್ನು ಪೂರ್ಣಗೊಳಿಸಬಹುದು. ಮೋಹನ್ ಮತ್ತು ರಮೇಶ್ ಎಷ್ಟು ದಿನ ಮುಗಿಸ್ತಾರೆ? 15 ದಿನದಾಗ. ಮೋಹನ್ ರಮೇಶ್ಗಿಂತ 50% ಎಫಿಷಿಯನ್ಸಿ ಜಾಸ್ತಿ ಐತಿ. ಮೋಹನ್ ಮತ್ತು ರಮೇಶ್ ಇಂದ 50% ಏನೈತಿ? 1/2 ಆಕೈತಿ. ರಮೇಶ್ 2 ಇದ್ರೆ 1 ಜಾಸ್ತಿ ಆಕೈತಿ ಅಂದ್ರೆ 3 ಆಕೈತಿ. ಟೋಟಲ್ ವರ್ಕ್ ಏನಾಕೈತಿ ಇಲ್ಲಿ? ಟೋಟಲ್ ವರ್ಕ್ ಇವರಿಬ್ಬರದು ಎಫಿಷಿಯನ್ಸಿ ಎಷ್ಟೈತ್ರಿ? 3 + 2 ಎಷ್ಟು ದಿನ ಮುಗಿಸ್ತಾರೆ? 15 ದಿವಸದಾಗ. ಅಂದ್ರೆ 5 × 15 ಮಾಡಿದ್ರೆ ಎಷ್ಟಾಯ್ತು? 75 ಟೋಟಲ್ ವರ್ಕ್ ಆಕೈತಿ. ಹಂಗಾದ್ರೆ ಮೋಹನ್ ಈ ಕೆಲಸನ ಅಷ್ಟ ಮಾಡಕ್ಕೆ ಎಷ್ಟು ದಿವಸ ತಗೊಂತಾನ ಅಂತ ಕೇಳಿದ್ರೆ 75 ಮೋಹನ್ ಎಫಿಷಿಯನ್ಸಿ 3 ಐತಿ. 3 2 3 25 ದಿನ ತಗೊಂತೀನಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ಅಂಗಡಿಕಾರನು ಸೋಫಾ ಸೆಟ್ಗೆ 12% ರಿಯಾಯಿತಿ ನೀಡುತ್ತಾನೆ ಮತ್ತು ಅದನ್ನು 1776 ರೂಪಾಯಿ ಮಾರ್ತಾನೆ. ಅಂದ್ರೆ ಇಲ್ಲಿ ಟೋಟಲ್ ಮಾರ್ಕ್ ಪ್ರೈಸ್ ಎಷ್ಟು ಇರ್ತೈತಿ? 100 ಇತ್ತು ಅಂದ್ರೆ ಅವ ಡಿಸ್ಕೌಂಟ್ ಎಷ್ಟು ಕೊಟ್ಟನ? 12%. 12% ಕೊಟ್ಟ ಮೇಲೆ ಉಳಿದಿದ್ದು ಎಷ್ಟು? 88% ಇದು ಸೆಲ್ಲಿಂಗ್ ಪ್ರೈಸ್ ಆಕೈತಿ. ಎಷ್ಟಾಯ್ತು? ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ? 17,776 ಕೊಟ್ಟನ. ಅಂದ್ರೆ 1% ವ್ಯಾಲ್ಯೂ ಎಷ್ಟಾಗೈತಿ ಇಲ್ಲಿ? 202 ಆಕೈತಿ. ನಮಗೆ ಟೋಟಲ್ ಮಾರ್ಕ್ ಪ್ರೈಸ್ 100 ಐತಿ. ಇಂಟು 100 ಮಾಡಿದ್ರೆ ಎಷ್ಟು ಬಂತಿಲ್ಲ? 100%. ಇದಕ್ಕೆ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? 20,200 ರೂಪಾಯಿ ಮಾರ್ಕ್ ಪ್ರೈಸ್ ಆಕೈತಿ. ಅಂದ್ರೆ ಆಪ್ಷನ್ ಡಿ ಇಲ್ಲೇ ಕರೆಕ್ಟ್ ಆಕೈತಿ. ಎ ಒಬ್ಬನ ಒಂದು ಕೆಲಸನ 15 ದಿನದಾಗ ಮಾಡ್ತಾನೆ. ಅಂದ್ರೆ ಎ ಕೆಲಸ 15 ದಿನ. ಎ ಮತ್ತು ಬಿ ಒಟ್ಟಿಗೆ 8 ದಿನ ಮುಗಿಸ್ತಾರೆ. ಎ ಮತ್ತು ಬಿ ಕೂಡಿ 8 ದಿನ. ಬಿ ಮತ್ತು ಸಿ ಒಟ್ಟಿಗೆ ಕೆಲಸ 6 ದಿನದಾಗ ಮಾಡ್ತಾರೆ. ಬಿ ಮತ್ತು ಸಿ ಸೇರಿ 6 ದಿನದಾಗ. ಇದರ ಎಫಿಷಿಯನ್ಸಿ ಎಷ್ಟಾಗುತ್ತೆ? 72 ಆಗುತ್ತೆ. ಟೋಟಲ್ 18 4 8 9 6 12 ಆಯ್ತು. ಹಂಗಾದ್ರೆ ಎ ಬಿ ಸಿ 3 ಮಂದಿ ಸೇರಿ 2 ದಿನದಾಗ ಮುಗಿಸ್ತಾರೆ ಅಂತ ಹೇಳಿದ್ರೆ ಎ ಎಫಿಷಿಯನ್ಸಿ 4 ಐತಿ. ಇಲ್ಲಿ ಎ ಪ್ಲಸ್ ಬಿ ಇಬ್ಬರದು ಸೇರಿ 9 ಐತಿ. ಹಂಗಾರೆ ಬಿ 4 ಬಿ ಉಳಿದಿದ್ದು 5. ಇಲ್ಲಿ ಸಿ 12 ಐತಿ. ಬಿ ಎಷ್ಟು ಐತಿ? ಇಲ್ಲಿ 5 ಐತಿ. ಉಳಿದಿದ್ದು ಎಷ್ಟು? ಸಿ 7 ಆಯ್ತು. ಅಂದ್ರೆ ಟೋಟಲ್ ವರ್ಕ್ 72. ಇವ್ರದ್ದು ಎಫಿಷಿಯನ್ಸಿ ಎಷ್ಟೈತಿ? 4 + 5 + 7 72 16 ಮಾಡಿದ್ರೆ ಎಷ್ಟು? 4.5 ದಿನ ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲೇ ಕರೆಕ್ಟ್ ಆಕೈತಿ. ಪಿ ಒಬ್ಬ ವಸ್ತುವನ್ನು 1200 ರೂಪಾಯಿ ಖರೀದಿಸಿದರೆ 15% ಲಾಭದಲ್ಲಿ ಕ್ಯೂಗೆ ಮಾರ್ತಾನೆ. ಅಂದ್ರೆ ಪಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು? ಇಲ್ಲಿ 1200. 15% ಪ್ರಾಫಿಟ್ ಏನು? 115 ರೂಪಾಯಿ 100 00 12 × 115 ಮಾಡಿದ್ರೆ ಎಷ್ಟು ಬರ್ತೈತಿ? ಇದ್ರದ್ದು 1380 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಐತಿ. ಇದು ಕಾಸ್ಟ್ ಪ್ರೈಸ್. ಕ್ಯೂ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? 1380 ಆಕೈತಿ. ಆದ್ರೆ ಮಾರಿದ್ದು ಎಷ್ಟು? ಸೆಲ್ಲಿಂಗ್ ಪ್ರೈಸ್ 1449 ಐತಿ. ಇಲ್ಲಿ ಪ್ರಾಫಿಟ್ ಎಷ್ಟಾಯ್ತು? 69 ರೂಪಾಯಿ ಪ್ರಾಫಿಟ್ ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಯ್ತು? 69 ಡಿವೈಡೆಡ್ ಬೈ 1380 × 100 0069 2 1 2 5 ಅಂದ್ರೆ 5% ಪ್ರಾಫಿಟ್ ಆಯ್ತು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ.
ಒಬ್ಬ ವ್ಯಕ್ತಿ ವೇತನ ಮೊದಲು 15% ಜಾಸ್ತಿ ಆದ ನಂತರ 15% ಕಡಿಮೆ ಆಗುತ್ತೆ. ಹಂಗಾದ್ರೆ ಅವನು ವೇತನದಲ್ಲಿ ಶುದ್ಧ ಬದಲಾವಣೆ ನೆಟ್ ಚೇಂಜ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ಅಂದ್ರೆ ಇಲ್ಲಿ ಪರ್ಸೆಂಟೇಜ್ ಡಿಕ್ರೀಸ್ ಆಕತಿ. ಈ ಟೈಪ್ ಸೇಮ್ ವ್ಯಾಲ್ಯೂ ಕೊಟ್ಟಿದ್ರಂದ್ರೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 100 ಆಕತಿ. ಅಂದ್ರೆ 15 ಸ್ಕ್ವೇರ್ ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟಾಗತ್ತೆ ಇಲ್ಲಿ 225 ಡಿವೈಡ್ ಬೈ 100 2.25% ಇಳಿಕೆ ಆಕತಿ. ಅಂದ್ರೆ ಆಪ್ಷನ್ ಡಿಕ್ರೀಸ್ ಆಕತಿ. ಅಂದ್ರೆ ಆಪ್ಷನ್ ಡಿ ಇದೆ ಕರೆಕ್ಟ್ ಆಕತಿ. ಒಂದು ಮೊತ್ತದ ಮೇಲೆ 2 ವರ್ಷಗಳ ಕಾಲ 8% ವಾರ್ಷಿಕ ಬಡ್ಡಿ ಮತ್ತು ಸರಳ ಬಡ್ಡಿ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡುವಿನ ವ್ಯತ್ಯಾಸ ಕೊಟ್ಟರೆ 16.8 ರೂಪಾಯಿ. ಹಂಗಾದ್ರೆ ಪ್ರಿನ್ಸಿಪಲ್ ಏನಂತ ಕೇಳಿದ್ವಿ. ಫಾರ್ಮುಲಾ ನೋಡಿ, ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಡಿವೈಡೆಡ್ ಬೈ 100 ಹೋಲ್ ಸ್ಕ್ವೇರ್ ಆಕತಿ. ಡಿಫ್ರೆನ್ಸ್ 16.8 ಕೊಡೋಣ. ಪ್ರಿನ್ಸಿಪಲ್ ರೇಟ್ 8/100 ಹೋಲ್ ಸ್ಕ್ವೇರ್ ಆಗುತ್ತೆ. 16.8 ಇಂಟು 100 ಇಂಟು 100 ಡಿವೈಡೆಡ್ ಬೈ 8 64 ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಆಯ್ತು. ಪ್ರಿನ್ಸಿಪಲ್ ಎಷ್ಟು ಬರ್ತಿದೆ? ಪ್ರಿನ್ಸಿಪಲ್ ಈಸ್ ಈಕ್ವಲ್ ಟು 2625 ರೂಪಾಯಿ ಬರ್ತೈತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುತ್ತೆ. 21 ಮೀಟರ್ ಉದ್ದ, 12 ಮೀಟರ್ ಎತ್ತರ ಮತ್ತು 36 ಸೆಂಟಿಮೀಟರ್ ದಪ್ಪದ ಗೋಡೆ ನಿರ್ಮಾಣಕ್ಕೆ ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತೆ? ಪ್ರತಿ ಇಟ್ಟಿಗೆದು 28 ಸೆಂಟಿಮೀಟರ್, 18 ಸೆಂಟಿಮೀಟರ್, 16 ಸೆಂಟಿಮೀಟರ್ ಅದಾವ. ಅಂದ್ರೆ ನೋಡ್ರಿ, ವಾಲ್ಯೂಮ್ ಆಫ್ ವಾಲ್ ಫಾರ್ಮುಲಾ ಏನಾಗತ್ತೆ ಇಲ್ಲಿ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಐತಿ. ಇಲ್ಲಿ ಮೀಟರ್ನಾಗ ಕೊಟ್ಟರೆ ಇವನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಕ್ಕೆ ಇಂಟು 100 ಮಾಡ್ತೈತಿ. ಅಂದ್ರೆ 21 ಮೀಟರ್ ಇದ್ದಿದ್ದು 2100 ಮೀಟರ್ ಆಗತ್ತೆ. ಬ್ರೆಡ್ತ್ 1200 ಮೀಟರ್ ಆಗತ್ತೆ. ಹೈಟ್ ಸೆಂಟಿಮೀಟರ್ನಾಗ ಕೊಟ್ಟನ. ಟೋಟಲ್ ಎಷ್ಟಾಗತ್ತೆ? 9072 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಇಲ್ಲಿ ವಾಲ್ಯೂಮ್ ಆಫ್ ಒಂದು ಇಟ್ಟಿಗೆ ಎಷ್ಟಾಗತ್ತೆ? ಇಲ್ಲಿ ಇದ್ರದ್ದು 28 ಇಂಟು 18 ಇಂಟು 6 ಐತಿ. ಅಂದ್ರೆ ಎಷ್ಟಾಯ್ತು? ಇದ್ರದ್ದು 3024 ಆಗತ್ತೆ. ಬೇಕಾದ ನಂಬರ್ ಎಷ್ಟಾಗತ್ತೆ? ಇಲ್ಲಿ ಬೇಕಾದ ಇಟ್ಟಿಗೆಗಳು 907240 ಡಿವೈಡೆಡ್ ಬೈ 3024 ಮಾಡಿದ್ರೆ ಟೋಟಲ್ ಆಗಿ 30,000 ಇಟ್ಟಿಗೆಗಳು ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ. ಒಬ್ಬ ವ್ಯಕ್ತಿ ಕಾರ್ನ 3,80,000ಕ್ಕೆ ಮಾರಿದಾಗ 5% ನಷ್ಟ ಆಕೈತಿ. ಅಂದ್ರೆ ಕಾಸ್ಟ್ ಪ್ರೈಸ್ ಯಾವಾಗ ಇರ್ತೈತ್ರಿ? 100% ಇರ್ತೈತಿ. ಇಲ್ಲಿ 5% ನಷ್ಟಕ್ಕೆ ಮಾರೇನ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ? 95% ಆಗತ್ತೆ. ಈ 95% ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಾನ? 3,80,000 ಕೊಟ್ಟಾನ. ಅಂದ್ರೆ 1% ವ್ಯಾಲ್ಯೂ ಎಷ್ಟು ಬರ್ತೈತಿ? ಇಲ್ಲಿ 4,000 ಬರ್ತೈತಿ. ಅಂದ್ರೆ 100% ವ್ಯಾಲ್ಯೂ ಏನಾಕತಿ? 4 ಲಕ್ಷ ರೂಪಾಯಿ ಆಕೈತಿ. ಇದು ನಾವು 15% ಲಾಭ ಮಾರಕ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಇರ್ಬೇಕಂತ ಕೇಳಿದ್ರೆ, ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 4 ಲಕ್ಷ ಇಂಟು 15% ಪ್ರಾಫಿಟ್ 115 100 ಅಂದ್ರೆ ಎಷ್ಟು ಬರ್ತೈತಿ? 4,60,000 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗೈತಿ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ. 9,500 ಮೊತ್ತದ ಮೇಲೆ 2 ವರ್ಷಗಳ ಕಾಲ 8% ವಾರ್ಷಿಕ ಬಡ್ಡಿ ಇದೆ. ಇಲ್ಲಿ ಬಡ್ಡಿ ಅರ್ಧ ವಾರ್ಷಿಕವಾಗಿ ಕ್ಯಾಲ್ಕುಲೇಟ್ ಮಾಡೋರು. ಹಂಗಾದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಏನಂತ ಕೇಳಿದ್ರೆ ಇಲ್ಲಿ ನೋಡಿ, 8% ಅನ್ನು 6 ತಿಂಗಳಿಗೆ 1 ಮಾಡಿದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ 4% ಆಕೈತಿ. 4% ವ್ಯಾಲ್ಯೂ ಏನಾಕತ್ರಿ? 1/25 ಆಕೈತಿ. ಅಂದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗತ್ತೆ? ಇಲ್ಲಿ 25ರಿಂದ 26. ಇದನ್ನ 6 ತಿಂಗಳಿಗೆ 1 ಸಲ ಮಾಡ್ಯಾನಂದ್ರೆ ವರ್ಷಕ್ಕೆ 2 ಸಲ. ಹಂಗಾಗಿ 2 ವರ್ಷದಿಂದ 4 ಸಲ ಮಲ್ಟಿಪ್ಲೈ ಆಕತಿ. ಅಂದ್ರೆ ಎಷ್ಟಾಗತ್ತೆ? 25 4 ಸಲ ಮಲ್ಟಿಪ್ಲೈ ಮಾಡಿದ್ರೆ 390625 ಆಕತಿ ರೇಷಿಯೋ. ಇದು ಅಮೌಂಟ್ ಏನಾಕತಿ? 45, 69, 76. ಇವೆರಡರದ್ದು ಡಿಫ್ರೆನ್ಸ್ ಆಕತಿ 66,351 ಆಕತಿ. ಇಲ್ಲಿ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾನ? ಇದ್ರ ವ್ಯಾಲ್ಯೂ 9,500 ಕೊಟ್ಟಾನ. ಅಂದ್ರೆ 9,500 ಡಿವೈಡೆಡ್ ಬೈ 390625 ಇಂಟು 66,351 ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತೀರಿ? 1,613.65 ರೂಪಾಯಿ ಕಂಪೌಂಡ್ ಇಂಟ್ರೆಸ್ಟ್ ಬರ್ತದೆ. ಅಂದ್ರೆ ಇದನ್ನ ಚೇಂಜ್ ಮಾಡೋಣ. ಆಪ್ಷನ್ ಬಿ ಇದೆ ಕರೆಕ್ಟ್ ಆಗುತ್ತೆ. ಎರಡು ಧನಾತ್ಮಕ ಸಂಖ್ಯೆಗಳು 3:4 ಅನುಪಾತದಲ್ಲಿವೆ. ಅಂದ್ರೆ 3x/4x ಆಗುತ್ತೆ. ಅವುಗಳ ಘನಗಳ ಮೊತ್ತ 728. ಅಂದ್ರೆ ಕ್ಯೂಬ್ ಏನಕತಿ? 27x³ ರೇಷಿಯೋ 64x³ ಆತಿದೆ. ಇವ್ರ ಕುರ್ಸಮ್ ಎಷ್ಟಾಗತ್ತೆ? ಇಲ್ಲಿ 91x³ ಆಯ್ತು. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ? 728 ಆಯ್ತು. x³ ವ್ಯಾಲ್ಯೂ ಎಷ್ಟು ಬರ್ತಿ? ಇಲ್ಲಿ 8 ಬರ್ತೈತಿ. x ವ್ಯಾಲ್ಯೂ ಏನಾಗ್ತದೆ? 2 ಆಯ್ತು. ಇವ್ರದ ಸಮ್ ಮೊತ್ತಗಳ ಸಂಖ್ಯೆ ಏನಾಗುತ್ತೆ? ಇಲ್ಲಿ 3x + 4x ಏನಾಗತ್ತೆ ಅಂತ ಕೇಳ. ಅಂದ್ರೆ 3 + 4 ಇಂಟು x. 7 ಇಂಟು 2 ಮಾಡಿದ್ರೆ 14 ಆಕೈತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕೈತಿ. ಎರಡು ಸಂಖ್ಯೆಗಳ ಎತ್ತರವು 2:1 ಅನುಪಾತದಲ್ಲಿವೆ. ಅಂದ್ರೆ h1:h2 ಏನೈತಿ? 2:1 ಆಯ್ತು. ಮತ್ತು ಮೂಲ ರೇಖೆ ಆಧಾರಗಳು ರೇಡಿಯಾಗಿ 1 ರೇಷಿಯೋ ಎಷ್ಟದು?
1:2 ಅದಾವು. ಆ ಶಂಕು ಒಳಗೆ ಘನಫಲ ಅನುಪಾತ ಏನಂತ ಕೇಳಿದ್ರೆ ವಾಲ್ಯೂಮ್ ಫಾರ್ಮುಲಾ ಏನಕತ್ರಿ ಇಲ್ಲಿ 1/3 ಪೈ r² ಹೆಚ್ಚಕತಿ. ಇಲ್ಲಿ ವಾಲ್ಯೂಮ್ ಅದು 1 ಡಿವೈಡೆಡ್ ಬೈ ವಾಲ್ಯೂಮ್ 2 ಅಂದ್ರೆ ಒಂದೇದ್ರ 1/3 ಪೈ ಕಾಮನ್ ಅದು ಎರಡು ಕ್ಯಾನ್ಸಲ್ ಆಕತಿ. r1² h1 ಡಿವೈಡೆಡ್ ಬೈ r2² h2 ಆಗುತ್ತೆ. r1 ವ್ಯಾಲ್ಯೂ ಏನೈತಿ ಇಲ್ಲಿ 1 ಐತಿ, 1 ಹೈಟ್ 1 ಎದ್ರದ್ದು 2 ಐತಿ ಡಿವೈಡೆಡ್ ಬೈ ರೇಟ್ ಎರಡನೇದು ರೇಡಿಯಸ್ 2 ಐತಿ ಅಂದ್ರೆ 4 ಇಂಟು ಹೈಟ್ 1 ಐತಿ. 2 1 2 2 ಅಂದ್ರೆ 1/2 ರೇಷಿಯೋದಾಗ ಬರ್ತೈತಿ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.